ದೇವರೇ ಸೃಷ್ಟಿ ಮಾಡಿದಂತಹ ಸುಂದರವಾದ ಅದ್ಭುತ ಅಂತ ಹೇಳಿದರೆ ಅದು ಅವಳಿ ಮಕ್ಕಳು, ಟ್ವಿನ್ಸ್. ಅವಳಿ ಜವಳಿ ಒಂದೇ ತಾಯಿಯ ಗರ್ಭಧಾರಣೆಯಲ್ಲಿ ಜನಿಸುವ ಎರಡು ಮಕ್ಕಳಿಗೆ ಟ್ವಿನ್ಸ್ ಅಥವಾ ಅವಳಿ ಮಕ್ಕಳು ಅಥವಾ ಅವಳಿ ಜವಳಿ ಅಂತೇಳಿ ಜೋಡು ಪದದಲ್ಲಿ ಕರೀತಾರೆ. ಟ್ವಿನ್ಸ್ ಮಕ್ಕಳು ಒಂದೇ ರೀತಿ ಇರ್ತಾರೆ, ಆದರೆ ಕೆಲವರು ಸಹ ಸ್ವಲ್ಪ ಬೇರೆ ಬೇರೆ ಆರಾಮಾಗಿ ಕಂಡುಹಿಡಿಬಹುದು. ಆದರೆ ಸ್ವಲ್ಪವೂ ಸಹ ಕಂಡುಹಿಡಿಲಿಕ್ಕೆ ಆಗದೇ ಇರುವಂತಹ ಅವಳಿ ಜವಳಿಗಳು ಬೇಕಾದಷ್ಟಿದೆ. ಇದನ್ನು ದೇವರೇ ಸೃಷ್ಟಿ ಮಾಡಿದ ಅದ್ಭುತಗಳಲ್ಲೊಂದು ಅಂತ ಹೇಳ್ಬೋದು. ಇಷ್ಟು ಸುಂದರವಾದ ಏಕರೂಪದ ಎರಡು ದೇಹ ಹೇಗೆ ತಯಾರು ಮಾಡೋಕ್ಕಾಗತ್ತೆ ಹೇಳಿ, ಆ ಭಗವಂತನಿಗೆ ಬಿಟ್ಟರೆ ಅಲ್ವಾ? ಇಂತಹ ಸುಂದರವಾದ ಅವಳಿಗಳ ಬಗ್ಗೆ ನನ್ನ ವಿಡಿಯೋ. ಸ್ನೇಹಿತರೆ, ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ, ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನು ಚಿಕ್ಕವಳಿದ್ದಾಗ ನಾರದ ವಿಜಯ ಫಿಲಮ್ ನೋಡಿಬಿಟ್ಟು ತುಂಬ ಆಶ್ಚರ್ಯ ಆಗ್ತಾಯಿತ್ತು. ಆ ಚಿಕ್ಕ ವಯಸ್ಸಿಗೆ ಇದು ಹೇಗೆ ಇಬ್ಬರು ಸಾಧ್ಯ, ಇಬ್ಬರು ಟಚ್ ಮಾಡ್ಕೊಳ್ತಾರೆ, ಒಬ್ರಿಗೊಬ್ರು ಹಗ್ ಮಾಡ್ಕೊಳ್ತಾರೆ, ಮಾತಾಡ್ತಾರೆ, ತುಂಬ ಆಶ್ಚರ್ಯ ಆಗ್ತಾಯಿತ್ತು. ಅದೇ ಥರ ಕುಲಗೌರವದಲ್ಲಿ ರಾಜ್ಕುಮಾರ್ ಸರ್, ಬಬ್ರುವಾಹನದಲ್ಲಿ ಬಲೆ ಜೋಡಿನಲ್ಲಿ, ಯಜಮಾನದಲ್ಲಿ ವಿಷ್ಣುವರ್ಧನ್ ಸರ್, ಹೀಗೆ ಸಿಂಹಾದ್ರಿಯ ಸಿಂಹದಲ್ಲಿ, ಜೊತೆಗೆ ಕಿಚ್ಚ ಸುದೀಪ್ ಸಹ ಕೆಲವೊಂದು ಫಿಲಮಲ್ಲಿ ಡಬಲ್ ರೋಲ್ ಮಾಡಿದ್ದಾರೆ. ನಾನು ಇನ್ನೂ ಒಂದು ಚಿಕ್ಕವಳಿದ್ದಾಗ ನಮ್ಮ ಹಳ್ಳಿನಲ್ಲಿ ಟೆಂಟಲ್ಲಿ ಶ್ರೀನಾಥ್ ಅವ್ರದ್ದು ಅದಲು ಬದಲು ಚಿತ್ರ ಒಂದು ನೋಡಿದ್ದೆ. ಸೇಮ್ ಒಂದೇ ಥರ ಡಬಲ್ ರೋಲ್. ಅವಾಗಲೂ ಸಹ ನಂದು ಆ ಚಿಕ್ಕ ಮನಸ್ಸಲ್ಲೇ ಕೂತಿತ್ತು, ಈ ರೀತಿಯಲ್ಲಿ ಇರ್ತಾರಾ ಅಂಥೇಳಿ. ಇದ್ದಾರೆ ಸ್ನೇಹಿತರೆ, ಮಕ್ಕಳು ಸಹ ಒಂದೇ ರೀತಿ ಹುಟ್ಟಿರುವಂತಹ ಉದಾಹರಣೆಗಳು ಬೇಕಾದಷ್ಟಿದೆ. ಹಾಗೆ ಒಂದೇ ರೀತಿ ಕಾಣುವಂತಹ ಅವಳಿ ಮಕ್ಕಳ ವಿಡಿಯೋಗಳನ್ನು ನಾನು ನಿಮಗಾಗಿ ತಂದಿದ್ದೀನಿ. ಆ ವಿಡಿಯೋ ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಹೈಪ್ ಆಪ್ಷನ್ಸ್ ಬರುತ್ತೆ, ಹೈಪ್ ಆಪ್ಷನ್ಸ್ ಕೊಟ್ಟರೆ ನನ್ನ ವಿಡಿಯೋನ ನೀವು ಪ್ರೋತ್ಸಾಹಿಸ್ತಾ ಇದ್ದೀರಾ ಅಂತೇಳಿ ಅರ್ಥ. ಅವಳಿ ಮಕ್ಕಳನ್ನು ನಾನು ಅಪರೂಪಕ್ಕೆ ನೋಡಿದ್ದೀನಿ, ಬಟ್ ಸ್ವಲ್ಪ ಡಿಫ್ರೆನ್ಸಲ್ಲಿರೋದು ನೋಡಿದ್ದೀನಿ. ಸೇಮ್ ಡಿಟ್ಟೋ ಒಂದೇ ರೀತಿ ಇರುವಂಥವ್ರನ್ನ ನೋಡಿರೋದು ನಾನು ತುಂಬ ಅಪರೂಪ. ಮತ್ತು ಕೆಲವರು ಫಿಲಮ್ ಆಕ್ಟ್ರೆಸ್ಗಳಲ್ಲೂ ಸೇಮ್ ಒಂದೇ ರೀತಿ ಇರುವಂತಹ ಅವಳಿ ಮಕ್ಕಳುಗಳನ್ನು ಅಥವಾ ಅವಳಿ ಆ್ಯಕ್ಟ್ರೆಸ್ಗಳನ್ನು ನಾನು ನೋಡಿದ್ದೀನಿ. ಇತ್ತೀಚೆಗೆ ಅಮೂಲ್ಯ ಅವರಿಗೂ ಸಹ ಅವಳಿ ಮಕ್ಕಳುಗಳು ಹುಟ್ಟಿದ್ರು. ಒಂದೇ ರೀತಿ ಇದ್ದರೂ ಸಹ ಸ್ವಲ್ಪ ಡಿಫ್ರೆನ್ಸಲ್ಲಿ ಕಂಡು ಹಿಡಿಬಹುದು ಅನಿಸುತ್ತೆ. ಅದೇ ರೀತಿ ನಮ್ಮ ಕನ್ನಡದ ಹಿರಿಯ ನಟಿ ಶ್ರುತಿ ಅವರ ಅಮ್ಮ ಅಂದರೂ ಸಹ ಅವಳಿ ಮಕ್ಕಳು ಸೇಮ್ ಒಂದೇ ಥರ ಕಾಣಿಸ್ತಾ ಇದ್ರು ಹಿಂದೆ. ಈಗ ಸ್ವಲ್ಪ ಕಂಡುಹಿಡಿಬಹುದು ಅನಿಸುತ್ತೆ, ಬಟ್ ಹಿಂದೆ ಅವರಿಬ್ಬರನ್ನು ಕಂಡುಹಿಡಿಲಿಕ್ಕೆ ಆಗ್ತಾನೇ ಇರಲಿಲ್ವಂತೆ, ಅಷ್ಟು ಸಿಮಿಲಾರಿಟಿ ಇತ್ತು ಅಂತ ಹೇಳ್ತಾರೆ. ನಮ್ಮ ಭಾರತದಲ್ಲಿ ಎಷ್ಟೋ ಸೆಲೆಬ್ರಿಟಿಗಳು ಸಹ ಅವಳಿ ಮಕ್ಕಳು ಇದ್ದಾರೆ ಅಂತೇಳಿ ಕೇಳ್ಪಟ್ಟಿದ್ದೀನಿ ನಾನು. ಅದರಂತೆ ನಮ್ಮ ಅನುಪಮ್ ಖೇರ್, ಹಿರಿಯ ಹಿಂದಿ ನಟ ಅನುಪಮ್ ಖೇರ್ ಅವ್ರ ಬ್ರದರ್ ಸಹ ಸೇಮ್ ಇದ್ದಾರೆ ಅಂತೇಳಿ, ಹೀಗೆ ಎಷ್ಟೋ ಸೆಲೆಬ್ರಿಟೀಸ್ಗಳು ಒಂದೇ ರೀತಿ ಇರುವುದು ಕೇಳ್ಪಟ್ಟಿದ್ದೀನಿ. ಅದರಲ್ಲೇನು ವಿಶೇಷ ಅಂತ ನೀವು ಕೇಳ್ಬೋದು. ವಿಶೇಷ ಇದೆ ಫ್ರೆಂಡ್ಸ್. ಏನು ಗೊತ್ತಾ, ಇತ್ತೀಚೆಗೆ ಒಂದೇ ರೂಪದಲ್ಲಿರುವಂತಹ ಅಣ್ಣ ತಮ್ಮಂದಿರಿಬ್ಬರು, ಅವಳಿ ಮಕ್ಕಳಿಬ್ಬರು ಒಂದೇ ರೀತಿಯಲ್ಲಿ ಕಾಣುವಂತಹ ಅಕ್ಕ ತಂಗಿಯರನ್ನು, ಅವಳಿ ಹೆಣ್ಣು ಮಕ್ಕಳನ್ನು ಮದುವೆ ಆದರು. ಒಂದು ವಿಶೇಷ ಹೇಳ್ತೀನಿ, ಅವರು ತಮ್ಮ ಮದುವೆಗೆ ಕರೆಸಿದಂತಹ ಗೆಸ್ಟ್ಗಳನ್ನು ಯಾರು ಗೊತ್ತಾ, ಯಾರ್ಯಾರು ಅವಳಿ ಮಕ್ಕಳಿದ್ದೀರಾ, ಒಂದೇ ರೀತಿ ಕಾಣುವಂತಹ ಮಕ್ಕಳಿರಬೇಕು, ಹೆಣ್ಣು ಹೆಣ್ಣು, ಗಂಡು ಗಂಡು, ಈ ರೀತಿಯಲ್ಲಿ ಒಂದೇ ರೀತಿಯಲ್ಲಿ ಕಾಣುವಂತಹ ಮಕ್ಕಳುಗಳನ್ನು ಅವರು ಒಂದು ಗೆಸ್ಟ್ಗಳಾಗಿ ಅವ್ರ ಮದುವೆಗೆ ಆಹ್ವಾನ ಮಾಡಿದರು. ಅವರ ಮದುವೆಗೆ ಎಷ್ಟು ಜೋಡಿ ಅವಳಿ ಮಕ್ಕಳುಗಳು ಬಂದಿದ್ದಾರೆ ಅಂತ ಹೇಳಿದ್ರೆ, ನೋಡ್ತಾ ಇದ್ದರೆ ನನಗೆ ಸಖತ್ ಕನ್ಫ್ಯೂಷನ್ ಮತ್ತು ತುಂಬ ಖುಷಿಯಾಯಿತು, ಆಶ್ಚರ್ಯ ಸಹ ಆಯಿತು. ನಿಮಗೂ ಸಹ ಜೋಡಿಗಳನ್ನು ತೋರಿಸ್ಬೇಕು, ಅವಳಿ ಮಕ್ಕಳುಗಳನ್ನು ತೋರಿಸ್ಬೇಕು ಅಂದ್ಕೊಂಡು ಈ ವಿಡಿಯೋ ಮಾಡಿದ್ದೀನಿ. ಬನ್ನಿ ಸಂಪೂರ್ಣವಾಗಿ ನೋಡಿ ಎಷ್ಟು ರೀತಿಯ ಮಕ್ಕಳುಗಳು ಅವಳಿಗಳು ಬಂದಿದ್ದಾರೆ ಇವ್ರ ಮದುವೆಗೆ, ಸೆಲೆಬ್ರಿಟಿಗಳಾಗಿ ಅಥವಾ ಗೆಸ್ಟ್ಗಳಾಗಿ ಬಂದಿದ್ದಾರೆ ಅಂತ ಹೇಳಿದ್ರೆ. ಈ ಮದುವೆಯ ವಿಶೇಷನೇ ಅವಳಿ ಮಕ್ಕಳುಗಳನ್ನು ಕರೆಸಿರೋದು. ನಿಮಗಾಗಿ ಈ ವಿಡಿಯೋವನ್ನು ನಾನು ತಂದಿದ್ದೀನಿ ನೋಡಿ ಫ್ರೆಂಡ್ಸ್. ಒಂದೇ ರೂಪದ, ಒಂದೇ ಜೆಂಡರ್ ಇರುವಂತಹ ಎರಡು ದೇಹ ಒಂದೇ ರೀತಿ ಡ್ರೆಸ್ ಮಾಡ್ಕೊಂಡು ಬಂದರೆ ಯಾರಿಗೆ ತಾನೇ ಕಂಡುಹಿಡಿಲಿಕ್ಕಾಗತ್ತೆ ಹೇಳಿ, ಅವ್ರು ಯಾರು ಇವ್ರು ಯಾರು ಅಂಥೇಳಿ. ಇಂಥ ಅದ್ಭುತವಾದ ಜೋಡಿಗಳನ್ನು ಕರೆಸಿದ ಆ ಒಂದು ಅವಳಿ ಜೋಡಿ ಏನು ವಿವಾಹವಾಗ್ತಿದೆಯಲ್ಲ, ಆ ಅವಳಿ ಜೋಡಿಗೆ ನನ್ನದೊಂದು ಸೆಲ್ಯೂಟ್.
ಸ್ನೇಹಿತರೆ, ಈ ಅವಳಿಗಳನ್ನು ನೋಡಿದ್ದು ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಾಮೆಂಟ್ ಮೂಲಕ ತಿಳಿಸಿ. ಲೈಕ್, ಸಬ್ಸ್ಕ್ರೈಬ್, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.